ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ವಾಗ್ಲಿ ಗಿಡ ತಳಿ ಮಾಯಾ ಅಂದ್ಬಿಟ್ಟು. ಇದು ಇಲ್ಲೇ ನಮ್ಮ ಬೆಳ್ಳಾವಿ ಹತ್ರ ನರ್ಸರಿಯಲ್ಲಿ ತೊಗೊಂಬಂದಿತ್ತು. 4 ರೂಪಾಯಿ ಒಂದು ಸೂಸಿ. ಇಳುವರಿ ಚೆನ್ನಾಗಿ ಬಂತು ಸ್ನೇಹಿತರೆ. ಏನಂದರೆ ರೋಗ ಸಿಕ್ಕಾಬಟ್ಟೆ. ಈ ವೈಟ್ ಹಾಕಿರೆ ಆ ಗೋಳು, ಈ ಗ್ರೀನ್ ಬರುತ್ತಲ್ಲ ಅದು ರೋಗ ಕಮ್ಮಿ ಬರುತ್ತೆ. ಅದಕ್ಕೂ ರೋಗ ಬರಲ್ಲ ಅಂತ ಅಲ್ಲ, ಇದಕ್ಕೆ ಹೋಲಿಸ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಕಮ್ಮಿ. ಅದಕ್ಕೆ ಇದೇ ಈ ವೈಟ್ಗೆ ಸ್ವಲ್ಪ ಜಾಸ್ತಿ. ಇಳುವರಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಕಾಯಿ ಕುಯ್ಯೋಕ್ಕೆ ಮತ್ತು ಸೇಲಿಂಗು ಎಲ್ಲ ಚೆನ್ನಾಗೈತೆ. ಕಾಯಿ ಕುಯ್ಯೋಕ್ಕೂ ಅಷ್ಟೇ ಬೇಗ ಒದಗುತ್ತೆ. ಇದು ನೋಡಿ, ನಾನು ಸಾಲಿಂದ ಸಾಲಿಗೆ 8 ಅಡಿ ಕೊಟ್ಟಿದ್ದೀನಿ. ಗಿಡದಿಂದ ಗಿಡಕ್ಕೆ 2.5 ಅಡಿ ಕೊಟ್ಟಿದ್ದೀನಿ. ಈ ಸ್ಟಾರ್ಟಿಂಗ್ ಸೊಸಿ ಹಾಕ್ಬೇಕಾದ್ರೆ ಈ ಬೆಡ್ ಮಾಡಬೇಕಾದ್ರೆ ಅದಕ್ಕೆ ನಾನು ಬೇವಿನ ಹಿಂಡಿ ಕೊಟ್ಟಿದ್ದೀನಿ. ಬೇವಿನ ಹಿಂಡಿ ಕೊಟ್ಟಿದ್ದೆ. ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಾಯ್ತಂತೆ. ನಾನು ಕೊಟ್ಟಿಗೆ ಗೊಬ್ಬರ ಇರಲಿಲ್ಲ, ಹಂಗಾಗಿ ಬೇವಿನ ಹಿಂಡಿನೇ ಕೊಟ್ಟೆ ಜಾಸ್ತಿನ. ಮತ್ತು ಇನ್ನೊಂದು ಏನಂದರೆ, ಈ ಬೆಡ್ ಮಾಡಿದಾಗ ಜಾಸ್ತಿ ನೀರು ಬಿಡಬಾರ್ದು. ಜಾಸ್ತಿ ನೀರು ಬಿಟ್ಬಿಟ್ರೆ ಒಂಥರ ಗಿಡ ಚೆನ್ನಾಗಾಗಲ್ಲ. ಸ್ವಲ್ಪ ನೋಡ್ಕೊಂಡು ಹದವಾಗಿ ಕೊಡಬೇಕು. ನೋಡಿ, ನಾನು ಸೊಸೆ ಹಾಕಿದ ಮೇಲೆ ಅಲ್ಲಿಂದ ಚಪ್ರಕ್ಕೆ ಹೋಗೋದುವರೆಗೂ ಒಂದು ಸೈಡು ಬ್ರಾಂಚಸ್ ಬಿಟ್ಟಿಲ್ಲ, ಎಲ್ಲ ಕುಯ್ದಾಕ್ಬಿಟ್ಟಿದ್ದೀನಿ. ನೋಡಿ, ಈ ಥರ ಮಾಡಿದರೆ ಮೇಲೆ ಚಪ್ರ ಚೆನ್ನಾಗಿ ಅಡ್ಕೊಳ್ಳುತ್ತೆ, ಬೆಳವಣಿಗೆ ಆಗುತ್ತೆ ಚೆನ್ನಾಗಿ ಗಿಡ. ಒಂದು 15 ದಿನ ಲೇಟ್ ಆಗುತ್ತೆ. ಏನು 45 ದಿವಸಕ್ಕೆ ಶಾಂಪಲ್ ಸಿಗುತ್ತೆ ಅಂತ ಹೇಳ್ತಾರೆ ಕೆಲವಷ್ಟು ಜನ. ನಮ್ಮದು 2 ತಿಂಗಳಿಗೆ ಕರೆಕ್ಟಾಗಿ ಶಾಂಪಲ್ ಸಿಕ್ತು. 2 ತಿಂಗಳಿಂದ ಕರೆಕ್ಟಾಗಿ ಸತತವಾಗಿ 3 ತಿಂಗಳು ಕಾಯಿ ಕುಯ್ತಾಯಿದ್ದೀನಿ. ಇದು ಆಲೇ ಲಾಸ್ಟ್ ಆಗ್ತಾ ಬರ್ತಾಯಿದೆ ಸ್ನೇಹಿತರೆ. ರೇಟ್ ಬೇರೆ ಇಲ್ಲ ಇವಾಗ, ಲಾಸ್ಟ್ ಆಗ್ತಾ ಬರ್ತಾಯಿದೆ. ಮಾಡ್ಬೋದು, ಅಗಲಿ ಗಿಡ ಎಲ್ಲರೂ ಬೆಳಿಬೋದು. ಸ್ವಲ್ಪ ಲಾಭದಾಯಕವಾಗೂ ಇರುತ್ತೆ. ಸ್ವಲ್ಪ ಕಷ್ಟ ಜಾಸ್ತಿ. ಇದನ್ನು ಕಷ್ಟಪಟ್ರೂ ಒಳ್ಳೆ ಲಾಭ ಸಿಗುತ್ತೆ. ಮತ್ತು ಇದು ಇನ್ನೊಂದು ಏನಂದರೆ, ಮಾರ್ಕೆಟಿಗೆ ಕಾಯಿನ ಬೇಗ ಕುಯ್ದು ಹಾಕ್ಬೇಕು ಸ್ನೇಹಿತರೆ. ಈಗ ಏನಾದರೂ ನಾವು ಸ್ವಲ್ಪ ಇದನ್ನು ನಾಳೆ ಕುಯ್ಯೋಣ ನಾಡಿದ್ದು ಕುಯ್ಯೋಣ ಅಂತ ಬಿಟ್ಬಿಟ್ರೆ ಎಲ್ಲ ಈ ಥರ ಕೆಂಪಾಗ್ಬಿಡುತ್ತೆ ನೋಡಿ, ಎಲ್ಲ ಆ ಥರ ಆಗಿಬಿಡುತ್ತೆ. ಆವಾಗ ಏನಾಗುತ್ತೆ, ಲಾಸು ಅದು ನಮಗೆ. ನಾವು ಆದಷ್ಟು ನೋಡ್ಕೊಂಡು ಸ್ವಲ್ಪ ಇನ್ನೂ ಜಾಸ್ತಿ ಬಳಿದಲ್ಲೇ ಇರೋಂಥ ಕಾಯಿಗಳ್ನೇ, ಹದವಾಗಿರೋ ಕಾಯಿಗಳ್ನೇ ಕುಯ್ಕೊಂತ ಹೋಗ್ಬೇಕು. ಮತ್ತು ಮೋಸ್ಟು ಅಂತಂದರೆ ಊಜಿ ಡಬ್ಬಗಳು ಕಟ್ಟಬೇಕು. ಇದಕ್ಕೆ ತುಂಬ ಊಜಿ ಹೊಡಿತವೆ. ಊಜಿ ಡಬ್ಬಗಳು ಕಟ್ಟಬೇಕು. ಮತ್ತು ಇದು ಎಲ್ಲೋ ಕಲರ್ ರೋಗ ಇದು ನೋಡಿ, ಅದೇನಾದರೂ ಬಂತು ಅಂತಂದರೆ ಅದು ಏನು ಮಾಡಿದ್ರು ಕಂಟ್ರೋಲಿಗೆ ಸಿಗಲ್ಲ. ಜಾಸ್ತಿ ಆಗ್ತಾ ಹಾಗೇ ಬಿಡುತ್ತೆ. ಅದು ಏನೇ ಮೆಡಿಸನ್ ನೋಡಿದ್ರೂ ಕಂಟ್ರೋಲ್ ಆಗೋಲ್ಲ.